ಕನ್ನಡದಲ್ಲಿ ಫಸ್ಟ್ ಟೈಮ್ ಇಂಟರ್ವ್ಯೂನ ಕೊಡ್ತಾ ಇದ್ದಾರೆ. ಬಿಗ್ ಬಾಸ್ ಪದ್ಮಶ್ರೀ ಕನ್ಫೆಷನ್ ರೂಮ್ಗೆ ಬರಬೇಕೆಂದು ಅಪೇಕ್ಷಿಸುತ್ತಾರೆ. ಥ್ಯಾಂಕ್ ಯು ಸೋ ಮಚ್. ಬಿಗ್ ಬಾಸ್ ಕನ್ನಡ ಜೊತೆ ಕೂಡ ನಿಮ್ಗೊಂದು ನಂಟಿದೆ, ಸಂಬಂಧ ಇದೆ. ಕೆಲವು ಸ್ಪರ್ಧಿಗಳು ನನ್ನ ಮುಂದೆ ಬಂದು ಬಿಕ್ಕಿ ಹತ್ತಿದ್ದಾರೆ. ಕನ್ನಡದ ಯಾವ ಸೆಲೆಬ್ರಿಟಿಗಳ ಬಗ್ಗೆ ತಮಿಳ್ನಾಡಲ್ಲಿ ತುಂಬಾ ಕ್ರೇಜ್ ಇದೆ? ಯಾಶ್ ಅಂತ ಕರೀತಾರೆ, ಯಾಶ್ ಅಂತ ಕರೀತಾರೆ. ಅವ್ನಿಗೆ ಯಶ್ ಅಂತ ಹೇಳಲ್ಲ, ಯೂಶ್ವಲಿ ಯಾಶ್ ಅಂತ ಹೇಳ್ತಾರೆ. ನಾನ್ ಕಿಚ್ಚ ಅಲ್ಲ ಸರ್, ನಾನ್ ಕಿಚ್ಚ ಸುದೀಪ್ ಅಲ್ಲ, ನೀವೇನ ಕಿಚ್ಚ ಸುದೀಪ್. ಬಟ್ ಅವ್ರು ಹೇಳೋರು ಈ ತರ ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್, ನೀನು ಹೇಳೋವಾಗ ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಇರಬೇಕು, ನಿನ್ನ ವಾಯ್ಸಲ್ಲಿ ಕಾನ್ಫಿಡೆನ್ಸ್ ಇರಬೇಕು. ನಾನು ರೈಟರ್ ಆಗಿ ಕೆಲಸ ಮಾಡಿದ್ದೀನಿ, ನಾನು ಡೈರೆಕ್ಷನು ಮಾಡಿದ್ದೀನಿ. ಅದು 2010ನೇ ಇಸ್ವಿ. ಉದಯ ಟಿವಿಯಲ್ಲಿ ಸೀತೆ ಎನ್ನುವಂತಹ ಧಾರಾವಾಹಿ ಪ್ರಸಾರ ಆಗ್ತಾ ಇತ್ತು. ಆ ಟೈಮು ಯಾವಾಗ ಬರುತ್ತೆ ಅಂತ ವೀಕ್ಷಕರೆಲ್ಲ ಕಾಯ್ತಾ ಕೂತಿದ್ರು. ಚಿಕ್ಕ ಮಕ್ಕಳಿಂದ ವೃದ್ಧರವರೆಗೆ ಎಲ್ಲರೂ ಆ ಸೀರಿಯಲನ್ನು ನೋಡ್ತಾ ಇದ್ರು. ಆ ಸೀರಿಯಲಲ್ಲಿ ರಾಮ ಸೀತೆಯನ್ನು ನೋಡಿ ನಿಜವಾಗ್ಲೂ ನಾವು ದೇವರನ್ನ ನೋಡ್ತಾ ಇದ್ದೀವಿ ಅಂತ ಹೇಳಿ ಸಾಕಷ್ಟು ಜನ ಕೈ ಮುಗಿತಾ ಇದ್ದಂತಹ ಉದಾಹರಣೆ ಕೂಡ ಇದೆ. ನಾನು 14 ವರ್ಷ ಆದಮೇಲೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಸಾಕಷ್ಟು ಜನರಿಗೆ ಡೌಟ್ ಇರ್ಬೋದು. ಹೌದು, ಒಂದು ಕಾರಣ ಇದೆ. 14 ವರ್ಷದ ನಂತರ ಈ ಧಾರಾವಾಹಿಯ ನಟ ಅಂದರೆ ಶ್ರೀರಾಮ ಪಾತ್ರದಲ್ಲಿ ಅಭಿನಯಿಸಿದಂತಹ ನಟ ಅಮಿತ್ ಭಾರ್ಗವ್ ಅವರು ಕನ್ನಡಕ್ಕೆ ಬಂದಿದ್ದಾರೆ. ಯಾಕೆ ಕನ್ನಡಕ್ಕೆ ಬಂದಿದ್ದೀರಾ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಇವರು ಕನ್ನಡದಲ್ಲಿ ಫಸ್ಟ್ ಟೈಮ್ ಇಂಟರ್ವ್ಯೂನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕರೆಗೆ ಹೋಗ್ಬಿಟ್ಟು 14 ವರ್ಷ ಆದಮೇಲೆ ಕನ್ನಡದಲ್ಲಿ ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದೀರಾ. ಆ್ಯಂಡ್ ಕನ್ನಡದಲ್ಲಿ ಪ್ರಾಜೆಕ್ಟ್ ಕೂಡ ನೀವು ಮಾಡಿರಲಿಲ್ಲ. ಹೌದು, ಯಾವ ಪ್ರಾಜೆಕ್ಟು ಮಾಡಿರಲಿಲ್ಲ. ಬಿಗ್ ಬಾಸ್ ಬಿಟ್ಟು, ಬಿಗ್ ಬಾಸಲ್ಲಿ ನಾನು ವಾಯ್ಸ್ ಮಾತ್ರ ಕೊಟ್ಟಿದ್ದು 2014ನಲ್ಲಿ. ಬಟ್ ಅದಾದಮೇಲೆ ಕನ್ನಡದಲ್ಲಿ ನಾನು ಮಾಡೋಕ್ಕೆ ಒಂದು ಅವಕಾಶನೇ ಸಿಕ್ಕಿಲ್ಲ. 14 ವರ್ಷ ರಾಮ ವನವಾಸಕ್ಕೆ ಹೋದ, ಆದರೆ ನಾನು ಚೆನ್ನೈಗೆ ಹೋದೆ. ಅಲ್ಲಿ ನಾನು ಸಾಕಷ್ಟು ಪಿಕ್ಚರ್ಗಳಲ್ಲಿ ಆ್ಯಡ್ಸು ಮತ್ತು ಸೀರಿಯಲ್ಗಳಲ್ಲೆಲ್ಲ ಆ್ಯಕ್ಟ್ ಮಾಡಿದೆ ನಾನು. ಓಕೆ, ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಕ್ಕೆ ನ್ಯೂಸ್ 18 ಕನ್ನಡ ವತಿಯಿಂದ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್. ಥ್ಯಾಂಕ್ ಯು. ಓಕೆ, ಶ್ರೀರಾಮ ಒಂದು ಏನೊಂದು ಕ್ಯಾರೆಕ್ಟರ್ ಇದೆ, ತುಂಬ ಜನರಿಗೆ ಇಷ್ಟ ಆಗಿರುವಂಥದ್ದು. ಹೌದು ಹೌದು. ಈ ಪಾತ್ರ ನಿಮಗೆ ಹೇಗೆ ಸಿಕ್ತು? ಈ ಪಾತ್ರ ಆ್ಯಕ್ಚುಲಿ ನಾನು ಒಂದು ನಾಟಕ ತಂಡದಲ್ಲಿದ್ದೆ. ಇವರು ಬಿ ಜಯಶ್ರೀ ಅವ್ರ ನಾಟಕ ತಂಡದಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ. ಸದಾರಮೆ ಅಂತ ಒಂದು ನಾಟಕ, ತುಂಬ ಫೇಮಸ್ ಆಗಿದ್ದು ಒಂದು ನಾಟಕ. ಆ ನಾಟಕದಲ್ಲಿ ನಾನು ಮೇನ್ ಪಾತ್ರ ಮಾಡ್ತಾ ಇದ್ದೆ. ಅದರಲ್ಲಿ ಹಾಡೋದು ಎಲ್ಲ ಸಾಕಷ್ಟು ಅಭಿನಯ. ಚಿಕ್ಕ ಹುಡುಗ, ನಾನು ಲಾ ಓದ್ತಾ ಇದ್ದೆ ಆವಾಗ 21-22 ಆ ಏಜ್ ಟೈಮಲ್ಲಿ. ಆವಾಗ ನನ್ನ ನೋಡಿ ಸರಿ ನೀನು ಒಂದು ಆಡಿಷನ್ ಕೊಡು, ನಾವು ರಾಮಾಯಣ ಸೀರಿಯಲ್ ಮಾಡ್ತಿದ್ದೀವಿ ಅಂತ ಹೇಳಿ ಕರೆದ್ರು. ನಾನು ಆಡಿಷನ್ ಕೊಟ್ಟೆ, ರಾಮನ್ ಪಾತ್ರಕ್ಕೆ ನಾನು ಆಡಿಷನ್ ಕೊಟ್ಟೆ. ಆದರೆ ನಂಗೆ ರಾಮನ್ ಪಾತ್ರ ಎಲ್ಲ ನಂಗೆ ಹೇಗೆ ಸಿಗತ್ತೆ? ನಾನು ಅದಕ್ಕೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋರನ್ನ ತೊಗೊತಾರೆ, ನನ್ನನ್ನು ಯಾಕೆ ತೊಗೊಂಡು ಆವಾಗ ಇಷ್ಟು ಚಿಕ್ಕ ಹುಡುಗ ನನ್ನನ್ನು ಯಾಕೆ ತೊಗೊತಾರೆ ಅಂತ ಅನ್ಕೊತಾ ಇದ್ದೆ. ನೋಡಿದ್ರೆ ಒಂದಿನ ಫೋನ್ ಮಾಡಿ, ನೀವು ಸೆಲೆಕ್ಟ್ ಆಗಿದ್ದೀರಾ? ಯಾವ ಪಾತ್ರ ಸರ್? ರಾಮನ್ ಪಾತ್ರಪ್ಪ ಅಂತ ಹೇಳಿದ್ರು. ಅಯ್ಯೋ, ನನ್ಗೆ ಏನು ಹೇಳೋದು ಗೊತ್ತಾಗಿಲ್ಲ. ನಾನು ಫಸ್ಟ್ ಟೈಮ್ ಆನ್ ಸ್ಕ್ರೀನ್, ಅಲ್ಲಿ ತನಕ ನಾನು ಸ್ಕ್ರೀನಲ್ಲಿ ನಾನು ಏನೂ ಮಾಡಿರಲಿಲ್ಲ. ಸೊ ಓಕೆ, ಏನೋ ಗೊತ್ತಾಗಲಿಲ್ಲ ನನಗೆ. ಸರಿ ಮಾಡೋದು ಹೇಗೆ, ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ನಾನು ಮಾಡ್ತೀನಿ ಅಂತ ನಿರ್ಧಾರ ಮಾಡಿ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನನ್ನ ಜೀವನನೇ ಕಂಪ್ಲೀಟ್ಲಿ ಚೇಂಜ್. ಮೈ ಲೈಫ್ ವಾಸ್ ಕಂಪ್ಲೀಟ್ಲಿ ನೆವರ್ ದ ಸೇಮ್ ಆಫ್ಟರ್ ದಟ್. ಓಕೆ, ಸೀತೆ ಧಾರಾವಾಹಿ ಆದಮೇಲೆ ನೀವು ಕನ್ನಡದಲ್ಲಿ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಸಾಕಷ್ಟು ಜನ ಅನ್ಕೊಂಡ್ಬಿಟ್ರು ಮೋಸ್ಟ್ಲಿ ಬೇರೆ ಭಾಷೆಯವ್ರು ಯಾರಾದರೂ ಆ್ಯಕ್ಟ್ ಮಾಡಿರ್ಬೋದೇನೋ ರಾಮನ್ ಕ್ಯಾರೆಕ್ಟರಲ್ಲಿ, ಆಮೇಲೆ ಎಲ್ಲೂ ಕಾಣಿಸ್ಕೊಂಡೇ ಇಲ್ವಲ್ಲ ಇವರು ಅಂತ. ಹೌದು, ನಾನು ಆ್ಯಕ್ಚುಲಿ ಮೈಸೂರು ಹುಡುಗಾನೆ, ನಾನು ಕನ್ನಡದವನೇ. ಆ್ಯಂಡ್ ಆ ಡೌಟ್ ಬರೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನನ್ನ ವಾಯ್ಸಲ್ಲೇ ನಾನು ಆ್ಯಕ್ಟ್ ಮಾಡ್ತಿದ್ದೆ. ಇಟ್ ವಾಸ್ ಸೊ ಅದು ಡಬ್ಬಿಂಗ್ ಅಲ್ಲ, ಪ್ರಾಂಪ್ಟಿಂಗ್ ಅಲ್ಲ, ಏನೂ ಅಲ್ಲ. ಸೊ ಅಲ್ಲಿ ಕೊಟ್ಟಿದ್ದ ಡೈಲಾಗ್ಸ್ನ ಹಾಗೆ ಹೇಳಬೇಕಾಗಿತ್ತು. ಅದನ್ನು ಸೊ ಸ್ಟೇಜಲ್ಲಿ ಹ್ಯಾಂಗೆ ಆ್ಯಕ್ಟ್ ಮಾಡ್ತೀವೋ ಹಾಗೆ ಅದೇ ಥರ ಮಾಡಬೇಕಾಗಿತ್ತು. ಸ್ವಲ್ಪ ತಪ್ಪು ಮಾಡಿದ್ರೂ ಮತ್ತೆ ರೀಟೇಕ್ ಮಾಡಬೇಕಾದ ಒಂದು ಸಂದರ್ಭ ಇತ್ತು. ಸೊ ನಾನೇ ವಾಯ್ಸ್ ಕೊಟ್ಟಿದ್ದು ಬೇರೆ, ಐ ಆಮ್ ನಾಟ್ ಫ್ರಮ್ ಎನಿ ಅದರ್ ಸ್ಟೇಟ್. ನಾನು ಕನ್ನಡದ ಹುಡುಗ, ನಾನು ಮೈಸೂರಲ್ಲಿ ಹುಟ್ಟಿದ್ದು, ಬೆಂಗಳೂರಲ್ಲಿ ಬೆಳೆದಿದ್ದು. ಓಕೆ, ನೀವು ಎಷ್ಟೇ ಚೆನ್ನಾಗಿರಿ ಅಂದರೆ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಈ ಥರ ದೇವ್ರ ಕ್ಯಾರೆಕ್ಟರ್ ಮಾಡಬೇಕು ಅಂತಂದಾಗ ಎಲ್ಲರಿಗೂ ಸೂಟ್ ಆಗಲ್ಲ. ಮೇಕಪ್ ಹಾಕಿ ನಿಂತಾಗ ಆ ಒಂದು ದೈವಿಕ ಕಳೆ ಕಾಣಿಸ್ಬೇಕು ಮುಖದಲ್ಲಿ. ನೀವು ಕನ್ನಡದಲ್ಲಿ ಸೀತೆಯಲ್ಲಿ ರಾಮನಾಗಿ ಆಕ್ಟ್ ಮಾಡಿದ್ರಿ, ಆಮೇಲೆ ಬೇರೆ ಭಾಷೆಯಲ್ಲಿ ಕೃಷ್ಣನಾಗಿ ಕೂಡ ಕಾಣಿಸ್ಕೊಂಡ್ರಿ. ಎಷ್ಟು ಖುಷಿ ಇದೆ ಈ ರೀತಿಯ ಒಂದು ಅವಕಾಶ ಸಿಗೋದಕ್ಕೆ. ನಿಜ, ಅದು ಹೇಗೆ ನನ್ನನ್ನು ನೋಡಿದ ತಕ್ಷಣ ಓಕೆ ನಾನು ಸ್ವಲ್ಪ ಉದ್ದಾಗಾತ್ರ ಇದ್ದೀನಿ, ಆಜಾನುಬಾಹು ಅಂತ ಹೇಳಿ ಆ ಪಾತ್ರ ನಂಗೆ ಸಿಕ್ಕಿದ್ದು ಇಟ್ ಇಸ್ ಕಂಪ್ಲೀಟ್ಲಿ ಮೈ ಲಕ್. ಇಲ್ಲಾಂದರೆ ನಂಗೆ ಆ ಥರ ಸಿಗ್ತಿರ್ಲಿಲ್ಲ.
ಸೊ ಅದೇನೋ ನನ್ನ ಮುಖದಲ್ಲಿ ಅದೇನೋ ಇದೆ ಅಂತೆಲ್ಲ ಹೇಳೋರು ಕಾಸ್ಟಿಂಗ್ ಮಾಡುವಾಗ ನನಗೆ ಹೇಳ್ತಿದ್ರು. ನನಗೇನು ಗೊತ್ತಾಗ್ತಿರ್ಲಿಲ್ಲ. ಅವ್ರು ಹೇಳಿದ್ರು, ಹೌದಾ ನಾನು ಸೂಟ್ ಆಗ್ತೀನಿ, ತುಂಬ ಖುಷಿ ನನಗೆ. ಯಾಕೆಂದರೆ ಈ ಥರ ಪಾತ್ರ ಯಾರಿಗೂ ಸಿಗಲ್ಲ. ಅದು ಒಂದು ಇಟ್ಸ್ ಮೋರ್ ದೆನ್ ಲಕ್, ಇಟ್ ಇಸ್ ಡಿವೈನ್ ಐ ಫೀಲ್. ಸೊ ನನಗೆ ಆ ಟೈಮಲ್ಲಿ ಸಿಕ್ಕಿದ್ದು, ನನಗೆ ಒಳ್ಳೆ ಟ್ರೈನಿಂಗ್ ಸಿಕ್ತು. ಸ್ಟೇಜ್ ಆದಮೇಲೆ ಸ್ಕ್ರೀನಲ್ಲಿ ಹೇಗೆ ಆ್ಯಕ್ಟ್ ಮಾಡಬೇಕು, ಲೈಟ್ನ ಹೇಗೆ ತೊಗೊಂಡು ಲೈಟ್ ಫೇವರ್ ಮಾಡಬೇಕು, ಕ್ಯಾಮ್ರಾ ಫೇವರ್ ಮಾಡಬೇಕು, ಮತ್ತು ಡೈಲಾಗ್ನ ಹೇಗೆ ಕ್ಲೋಸಪ್ಪಲ್ಲಿ ಹೇಗೆ ಹೇಳೋದು, ವೈಡ್ ಶಾರ್ಟಲ್ಲಿ ಹೇಗೆ ಹೇಳೋದು, ಅವಾಗ ಏನೂ ಗೊತ್ತಿರಲಿಲ್ಲ. ಅವಾಗ ಅನಂತವೇಲು ಸರು, ರಮೇಶ್ ಪಂಡಿತ್ ಸರ್ ಎಲ್ಲ ಅಷ್ಟು ದಿಗ್ಗಜರು. ಇಷ್ಟಿಷ್ಟು 2 ಪೇಜ್ ಡೈಲಾಗ್ ಕೊಟ್ಟರು ಒಂದು 5-10 ನಿಮಿಷ ಕೂತ್ಕೊಂಡು ಓದೋರು, ಒಂದು ಸ್ವಲ್ಪ ಹಾಗೆ ಕಣ್ಮುಚ್ಕೊಂಡು ಯೋಚನೆ ಮಾಡೋರು, ಹಾಗೆ ಹೇಳ್ಬಿಡೋರು. ಅಷ್ಟು ಚೆನ್ನಾಗಿ ಹೇಳೋರು. ಈಗ ನೀವು ಹೇಗೆ ಹೇಳ್ತೀರಾ ಸರ್, ನಂಗೆ ಗೊತ್ತಾಗ್ತಾನೆ ಇಲ್ಲ. ನಂಗೆ ಯಾವ ಡೈಲಾಗು ನಮ್ಮಿಬ್ಬರಿಗೂ, ನಾನು ವಲ್ಲಭ ಆಗ ಹೊಸಬ್ರು. ಅಟ್ಲೀಸ್ಟ್ ವಲ್ಲಭ್ ಸಾಕಷ್ಟು ನಾಟಕಗಳಲ್ಲಿ ಮಾಡಿದ್ದ, ಅವನಿಗೆ ಒಳ್ಳೆ ಪರಿಚಯ ಇತ್ತು. ಆದ್ರೂ ಇಬ್ಬರು ಹೊಸಬ್ರೆ, ಶರ್ಮಿಳಾನು ಹೊಸಬ್ಳೆ. ಸೊ 3 ಜನನೂ ಹೊಸಬ್ರು, ಏನೂ ಗೊತ್ತಿರಲಿಲ್ಲ. ಶರ್ಮಿಳಾ ವಲ್ಲಭ್ ಅಂತೂ ಸಾಕಷ್ಟು ಮ್ಯಾನೇಜ್ ಮಾಡಿದ್ರು, ಚೆನ್ನಾಗಿ ಡೈಲಾಗ್ ಹೇಳಿ. ನಾನು ತುಂಬ ಕಷ್ಟಪಟ್ಟೆ. ಸೊ ಇವ್ರನ್ನೆಲ್ಲ ನೋಡುವಾಗ ಹೇಗೆ 2 ಪೇಜ್ ಡೈಲಾಗ್ನ ಹೇಗೆ ಅಷ್ಟು ಚೆನ್ನಾಗಿ ಹೇಳ್ತೀರಾ, ಒಂದು ತಪ್ಪು ಕೂಡ ಮಾಡ್ದೇನೆ ಹೇಗೆ ಹೇಳ್ತೀರಾ, ಅವ್ರನ್ನ ನೋಡಿದ ನಾನು ಅಷ್ಟು ಚೆನ್ನಾಗಿ ಮಾಡಬಲ್ಲೆ ನಾನು ಇಸ್ ಇಟ್ ಪಾಸಿಬಲ್, ನನ್ನ ಕೈಯಲ್ಲಿ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯನಾ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಸೊ ಅದು ಒಂದು ಒಳ್ಳೆ ಟ್ರೈನಿಂಗ್ ಗ್ರೌಂಡ್ ಆಗಿತ್ತು ನನಗೆ. ಆ್ಯಂಡ್ ಜನರ ಪ್ರೀತಿ ನಿಜವಾಗ್ಲೂ ಐ ರಿಯಲಿ ಫೀಲ್ ಐ ವಾಸ್ ಬ್ಲೆಸ್ಡ್ ವಿತ್ ದಟ್ ರೋಲ್. ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಸೀತೆ ಒಂದು ಕ್ಯಾರೆಕ್ಟರ್ಲಿ ಶರ್ಮಿಳಾ ಚಂದ್ರಶೇಖರ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅವರು ಬೇರೆ ಪಾತ್ರಕ್ಕೆ ಆಡಿಷನ್ ಕೊಟ್ಟಿದ್ರು, ಸೀತೆ ಕೊಟ್ಟಿರ್ಲಿಲ್ಲ. ಅವರು ಬೇರೆ ಪಾತ್ರಕ್ಕೆ ಆಡಿಷನ್ ಕೊಟ್ಟರು. ಆಮೇಲೆ ಆಡಿಷನ್ ಅಲ್ಲಿ ಅವರ ನೋಡಿ, ಇಲ್ಲ ಇವರು ಸೀತೆಗೆ ಸೂಟ್ ಆಗ್ತಾರೆ ಅಂತ ಹೇಳಿ ಆಮೇಲೆ ಮತ್ತೆ ಚೇಂಜ್ ಮಾಡಿಸಿದ್ದಾರೆ. ಓಕೆ ಓಕೆ. ಇದಾಗಿ ಆ್ಯಕ್ಚುಲಿ 14 ವರ್ಷ ಆಗೋಯ್ತಲ್ಲ, ನಾನು 2010, 16 ವರ್ಷ. ಸೊ ನನಗೆ ಸಾಕಷ್ಟು ವಿಷಯ, ಐ ಥಿಂಕ್ ಶಿ ಟೋಲ್ಡ್ ಮಿ ಈ ಥರ ಬೇರೆ ಪಾತ್ರಕ್ಕೆ ನಾನು ಬಂದಿದ್ದು. ಬಟ್ ನಾನು ಆ್ಯಕ್ಚುಲಿ ರಾಮನ್ ಪಾತ್ರಕ್ಕೆ ನಾನು ಆಡಿಷನ್ ಕೊಟ್ಟಿಲ್ಲ ಅನ್ಸುತ್ತೆ. ನಾನು ಬೇರೆ ಯಾವುದೋ ಐ ಥಿಂಕ್ ಇಂದ್ರನ್ ಪಾತ್ರಕ್ಕೋ ಯಾವುದೋ ಒಂದು ಪಾತ್ರಕ್ಕೆ ನಾನು ಆಡಿಷನ್ ಮಾಡಿದ್ದು. ಬಟ್ ರಾಮನ್ ಪಾತ್ರಕ್ಕೂ ಆಡಿಷನ್ ಮಾಡಿಸಿಸ್ತಿದ್ರು. ಸೊ ನನಗೆ ಆ್ಯಕ್ಚುಲಿ ಜ್ಞಾಪಕ ಇಲ್ಲ. ಬಟ್ ಐ ಡೋಂಟ್ ಥಿಂಕ್ ನಾನು ರಾಮನ್ ಪಾತ್ರಕ್ಕೇನೆ ನಾನು ಆಡಿಷನ್ ಮಾಡಿದ್ದ ಅಂತ. ಸೊ ಎಲ್ಲರನ್ನೂ ನಮ್ಮನ್ನು ಕರ್ಸ್ಕೊಂಡಿದ್ದು, ಓಕೆ ಮಾಡಿ ತೋರಿಸು, ನೀನು ಏನು ಮಾಡ್ತೀಯ ಅಂತ ತೋರಿಸು, ಅದನ್ನು ನೋಡೋಣ, ಚೆನ್ನಾಗಿ ಮಾಡಿದ್ರೆ ಒಳ್ಳೆ ಪಾತ್ರ ಕೊಡ್ತೀವಿ. ಅದೇನೋ ಸೂಟ್ ಆಗೋಯ್ತು, ನಮಗೂ ಆ ಒಳ್ಳೆ ಪಾತ್ರ ಸಿಕ್ತು. ಓಕೆ, ನಾನು ಆರಂಭದಲ್ಲೇ ಹೇಳಿದೆ, ಟಿವಿ ನೋಡ್ಕೊಂಡು ಒಂದಷ್ಟು ಜನ ದೇವರು ಅಂತ ಹೇಳಿ ಕೈ ಮುಗಿತಾ ಇದ್ರು ಅಂತ. ನಿಮಗೆ ಆ ಥರದ ಅನುಭವ ಆಗಿದೆಯಾ? ಅಂದರೆ ಹೊರಗಡೆ ಹೋದಾಗ ಜನರು ಸಿಕ್ಕಾಗ? ಇಲ್ಲ, ಆ ಥರ ಅನುಭವ ಆಗಿಲ್ಲ. ಒಂದ್ಸತಿ ನಾನು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ದಾಗ ನನ್ನನ್ನು ನೋಡಿ, ಇವ್ರು ರಾಮರು ಅಂತ ಹೇಳಿ ನನ್ನನ್ನು ಕರ್ಕೊಂಡು ಹೋಗಿ ಒಳ್ಳೆ ದರ್ಶನ ಕೊಡಿಸಿದ್ರು. ಆ ಪುಣ್ಯಾತ್ಮ. ಅದು ಮಾತ್ರ ನಡೆದಿದ್ದು ನನ್ನ. ಬಟ್ ಅದಾದಮೇಲೆ ಅವಾಗೆಲ್ಲ ಅಷ್ಟೊಂದು ಇನ್ಸ್ಟಾಗ್ರಾಮು ಏನೂ ಇರಲಿಲ್ವಲ್ಲ ಆ ಟೈಮಲ್ಲಿ. ಸೊ ಈ ಸೀರಿಯಲ್ ಎಷ್ಟು ಜನರ ಮನಸ್ಸನ್ನು ಮುಟ್ಟಿದೆ ಅನ್ನೋದು ನನಗೆ ಗೊತ್ತೇ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ. ಸೊ ಓಕೆ, ನಾನೇನೋ ಮಾಡ್ತಾ ಇದ್ದೀನಿ, ಕೆಲವು ಜನ ನೋಡ್ತಾ ಇದ್ದಾರೆ ಅನ್ನೋ ಒಂದು ಇದರಲ್ಲಿ ಇದ್ದೆ ನಾನು. ಈಗಲೇ ಆ್ಯಕ್ಚುಲಿ ಅದ್ರದ್ದು ಏನು ಇಂಪ್ಯಾಕ್ಟ್ ಅನ್ನೋದು ಈಗಲೇ ಗೊತ್ತಾಗ್ತಾ ಇರೋದು. ಈಗ ರಾಮಾಯಣ ಮೂವಿನೂ ಬರ್ತಾ ಇದೆ. ಆ ಮೂವಿ ಬರೋವಾಗ ಎಷ್ಟೊಂದು ಜನ ಕಂಪೇರ್ ಎಲ್ಲ ಮಾಡ್ತಾ ಇದ್ದಾರೆ. ಈ ರಾಮ, ಈ ಸೀತೆ, ಈ ಲಕ್ಷ್ಮಣ ಅಂತೆಲ್ಲ ಸಾಕಷ್ಟು ಕಂಪ್ಯಾರಿಸನ್ ಎಲ್ಲ ಮಾಡ್ತಾ ಇದ್ರು. ಅಷ್ಟು ಜನ ನೋಡಿದಾರ, ಅಷ್ಟೊಂದು ಇಂಪ್ಯಾಕ್ಟ್ ಇತ್ತ ಅನ್ನೋದು ನನ್ಗೆ ಈಗ ಗೊತ್ತಾಗ್ತಾ ಇದೆ. ಸೊ ಅವಾಗ ಆ ಥರ ಏನೂ ನಡೀತಿರ್ಲಿಲ್ಲ. ನನ್ನ ಕಾಲಿಗೆ ಬಂದು ನಮಸ್ಕಾರ ಮಾಡಾತ್ರಿ ಏನೂ ನಡೀತಿರ್ಲಿಲ್ಲ. ಅವಾಗ ಗೊತ್ತೂ ಆಗ್ತಿರ್ಲಿಲ್ಲ ನನಗೆ. ಓಕೆ, ಶರ್ಮಿಳಾ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಅವರು ಅಂದರೆ ಯೂಶ್ವಲ್ ದಿನಗಳಲ್ಲಿ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕಿದಾಗ ಒಬ್ರು ಲೇಡಿ ಬಂದು ಬಾಯಿಗೆ ಬಂದಂಗೆ ಬೈದ್ರಂತೆ. ನೀನು ಸೀತೆ ಯಾಕೆ ಈ ರೀತಿ ಎಲ್ಲ ಡ್ರೆಸ್ ಹಾಕ್ತೀಯಾ, ಹಾಗೆ ಹೀಗೆ ಅಂತೆಲ್ಲ ಸಿಕ್ಕಾಪಟ್ಟೆ ಬೈದ್ರಂತೆ. ಆ ಧಾರಾವಾಹಿ ಮುಗಿದೊಂದು ಆಲ್ಮೋಸ್ಟ್ 1-2 ವರ್ಷದವರೆಗೂ ಅವರು ಮಾಡರ್ನ್ ಡ್ರೆಸ್ನ ಹಾಕೇ ಇಲ್ಲ. ಶರ್ಮಿಳಾ ಅವರು ಇದನ್ನ ನನ್ನ ಹತ್ರ ಶೇರ್ ಮಾಡಿದ್ರು ಒಂದು ಇಂಟರ್ವ್ಯೂದಲ್ಲಿ. ಇಲ್ಲ, ಯಾವಾಗಲೂ ಹೆಂಗಸರ ಮೇಲೆ ಒಂದು ಓಕೆ ಸೀತೆ ಮಾತೆ ಹಾಗೆ ಇರಬೇಕು ನೀವು, ಆ ಒಂದು ಇದ್ದೇ ಇರುತ್ತೆ. ನನಗೂ ಇತ್ತು, ರಾಮರು ಇದು. ಬಟ್ ನಾನೇನು ಆ ಥರ ತುಂಬ ಮಾಡರ್ನ್ ಆಗೋ, ಅವಾಗ ನಾನು ಬೆಂಗಳೂರಲ್ಲಿ ಇರಲಿಲ್ಲ. ನಾನು ಚೆನ್ನೈಗೆ ಹೊರಟೋಗಿದ್ದೆ 2012ಅಲ್ಲಿ. ಈ ಧಾರಾವಾಹಿ ಮುಗಿಸಿದ ತಕ್ಷಣ ನಾನು ಚೆನ್ನೈಗೆ ಹೊರಟೋದೆ. ಅಲ್ಲಿ ಕೆಲವು ಆಪರ್ಚುನಿಟೀಸ್ ಬಂತು ಅಂತ ನಾನು ಅಲ್ಲಿ ತಮಿಳಲ್ಲಿ ಮಾಡೋಕ್ಕೆ ಶುರು ಮಾಡಿದೆ. ಬಟ್ ನನಗೂ ಆ ಫೀಲ್ ಇತ್ತು, ನನಗೂ ಅನಿಸ್ತು
ಈ ಈ ಕ್ಯಾರೆಕ್ಟರ್ ಎಷ್ಟು ಮಹತ್ತಾಗಿದೆ, ಅದಕ್ಕೆ ಖಂಡಿತ ಎಲ್ಲರೂ ಅದನ್ನ ನೋಡ್ತಾರೆ. ಅದಕ್ಕೊಂದು ಒಂದು ಜವಾಬ್ದಾರಿ ಬೇಕು. ಸ್ವಲ್ಪ ಇನ್ನೂ ಸ್ವಲ್ಪ ಗಂಭೀರವಾಗಿರ್ಬೇಕು, ಏನೋ ಕೆಟ್ಟ ಮಾತಾಡಬಾರ್ದು, ಕೆಟ್ಟ ವಿಚಾರಗಳನ್ನ ಹೇಳ್ಬಾರ್ದು, ಆ ಥರ ಎಲ್ಲ ನನ್ನಲ್ಲಿ ಆ ಜವಾಬ್ದಾರಿ ಬಂದಿತ್ತು. ನನಗೂ ವಲ್ಲಭ್ಗೂ ಶರ್ಮಿಳಗೂ ಆ ಟೈಮಲ್ಲಿ ಆ ಜವಾಬ್ದಾರಿ ಇತ್ತು, ಚೆನ್ನಾಗಿರಬೇಕು ಅಂತ. ಓಕೆ, ಈಗ ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡುವಾಗ, ಅಂದರೆ ಈ ರೀತಿ ಪಾತ್ರಗಳಲ್ಲಿ ಆ್ಯಕ್ಟ್ ಮಾಡುವಾಗ ಪರ್ಟಿಕ್ಯುಲರ್ ಆಗಿ ಶ್ರೀರಾಮನ ಗುಣಗಳು ಅಥವಾ ಸೀತೆಯ ಗುಣಗಳು, ಅವರ ವಿಚಾರಗಳನ್ನು ನಾವು ಕೇಳ್ತಾ ಇರ್ತೀವಿ ಡೈಲಾಗ್ ಮೂಲಕ. ಅವು ನಿಮ್ಮ ಮೇಲೆ ಪ್ರಭಾವ ಬೀರಿದ್ದಿದೆಯಾ? ನನಗೆ ಆ್ಯಕ್ಚುಲಿ ಸಾಕಷ್ಟಿತ್ತು. ಯಾಕೆಂದರೆ ನಾನು ಹೇಳಿದಾಗ ನಾನು ಅವಾಗೆಲ್ಲ ನನಗೆ ಬಿಫೋರ್ ಸೀತೆ ನನಗೆ ತುಂಬ ಕೋಪ ಬರೋದು, ಸಿಕ್ಕಾಪಟ್ಟೆ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ನಂಗೆ ಕೋಪ ಬರೋದು, ಜಗಳ ಕಾಯ್ತಿದ್ದೆ ನನ್ನ ಫ್ಯಾಮ್ಲಿಯಲ್ಲಿ. ಅದರಿಂದ ತುಂಬ ಕೋಪಿಷ್ಟ. ಬಟ್ ನಮ್ಮ ಅಮ್ಮ ಹೇಳೋರು, ನಾ ಈ ಸೀತೆ ಧಾರಾವಾಹಿ ಶುರು ಆದಮೇಲೆ ನನ್ನ ಕೋಪ ಎಷ್ಟು ಕಡಿಮೆ ಆಗೋಯ್ತು, ತುಂಬ ಸ್ವಲ್ಪ ಪೀಸ್ಫುಲ್ ಆಗೋಗಿದೆ, ನಿನ್ನ ಜೊತೆ ಮಾತಾಡೋಕೆ ಇನ್ನೂ ಚೆನ್ನಾಗಿದೆ, ಇನ್ನೂ ನಾನು ಹೆದರ್ದೆ ನಿನ್ನ ಜೊತೆ ಮಾತಾಡ್ಬೋದು ಅಂತೆಲ್ಲ ನಮ್ಮ ಅಮ್ಮ ನನಗೆ ಹೇಳಿದ್ದಾರೆ. ನನಗೆ ಗೊತ್ತಿರಲಿಲ್ಲ ಈ ಥರ ಪ್ರಭಾವ ಎಲ್ಲ ನನ್ನ ಮೇಲೆ ಬೀರಿದೆ. ಆ್ಯಂಡ್ ನನಗೆ ಈಗಲೂ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ಆ ಶಿವಧನುಸ್ಸನ್ನ ಎತ್ತೋ ಸೀನ್ ಬಂತಲ್ಲ, ಆ ಟೈಮಲ್ಲಿ ನಿಜವಾಗ್ಲೂ ಹೇಳ್ತೀನಿ, ನೀವು ನಂಬ್ತಿರೋ ಬಿಡ್ತಿರೋ, ಅದನ್ನು ಎತ್ತೋವಾಗ ಅದು ಎತ್ತಿ ಅದನ್ನು ಟೈಮ್ ಮಾಡುವಾಗ ಅದು ಮುರಿತಲ್ಲ, ಅದು ಮುರಿಬೇಕಲ್ಲ, ಮುರಿಯುವಾಗ ಆ್ಯಕ್ಚುಲಿ ಗುಡುಗು ಮಿಂಚು ಬಂತು. ಎಕ್ಸಾಕ್ಟ್ಲಿ ಅಟ್ ದಟ್ ಸೆಕೆಂಡ್ ಅದು ಈ ಥರ ಬ್ರೇಕ್ ಆಗುತ್ತಲ್ಲ, ಆವಾಗ ಗುಡುಗು ಮಿಂಚು ಬಂತು. ಎಕ್ಸಾಕ್ಟ್ಲಿ ನಿಜವಾಗಿ ಎಲ್ಲರೂ ಒಂಥರ ಶಾಕ್ ಆಗೋದ್ವಿ, ಸೆಟ್ಟಲ್ಲಿ ಎಲ್ಲರೂ ಶಾಕ್ ಆಗೋದ್ವಿ, ಏನಪ್ಪ ಇದು ಈ ಥರ ಎಕ್ಸಾಕ್ಟ್ಲಿ ಅಟ್ ದಟ್ ಸೆಕೆಂಡ್ ಬಂತಲ್ಲ. ಅದು ಇದ್ರಲ್ಲಿ ಬಂತಾ ಇಲ್ಲೋ ಗೊತ್ತಿಲ್ಲ, ಬಟ್ ಅದು ಆಡಿಯೋ ರೆಕಾರ್ಡ್ ಆಗಿದೆ ಅದು. ಅದು ಮತ್ತೆ ಅದ್ರ ಮೇಲೆ ಮ್ಯೂಸಿಕ್ ಎಲ್ಲ ಹಾಕಿ ಆಬ್ವಿಯಸ್ಲಿ ಅದು ಕೇಳಿಸಲ್ಲ, ಬಟ್ ದೇರ್ ವಾಸ್ ಇನ್ ದಟ್ ಮೇನ್ ದೊಡ್ಡ ಶಾರ್ಟಲ್ಲಿ, ಒಂದು ವೈಡ್ ಶಾರ್ಟಲ್ಲಿ ಅದು ಕಮಿಟ್ ಆಗಿದೆ. ಅಷ್ಟು ಒಂದು ಪವರ್ಫುಲ್ ಅದು. ಓಕೆ, ಈಗ ದೇವರ ಆರಾಧನೆ ಮಾಡುವಾಗ ಅಥವಾ ಈಗ ಈ ರೀತಿಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಾಗ ನಮ್ಮ ಜೀವನದಲ್ಲಿ ಒಂದಷ್ಟು ಪವಾಡಗಳು, ಮಿರಾಕಲ್ ನಡೆಯುತ್ತೆ ಅಂತ ಕೆಲವರು ಹೇಳಿದ್ದುಂಟು. ಇದರ ಅನುಭವ ಏನಾದರೂ ಆಗಿದೆಯಾ? ಅದೇ ಇದನ್ನ ಹೇಳಿದ್ನಲ್ಲ, ಈ ಥರ ಒಂದು ಪವಾಡ, ನಿಜವಾಗ್ಲೂ ಅದು ಪವಾಡನೇ ನನ್ನ ಮನಸ್ಸಲ್ಲಿ. ಆ್ಯಂಡ್ ಮಿರಾಕಲ್ ಅಂತ ಹೇಳೋಕ್ಕಾಗಲ್ಲ, ಬಟ್ ನನ್ನಲ್ಲಿ ತುಂಬ ಚೇಂಜಸ್ ಇತ್ತು. ನಾನು ಜನರಲಿ ಕೆಟ್ಟ ಮಾತೇನು ಮಾತಾಡಲ್ಲ, ಬಟ್ ಆದ್ರೂ ಆ ಕೋಪ ಕಡಿಮೆ ಆಯಿತು. ಎಲ್ಲರ ಜೊತೆ ನಾನು ಮಾತಾಡುವಾಗ ನಾನು ತುಂಬ ಇನ್ನೂ ಕಂಫರ್ಟಬಲ್ ಮಾತಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಒಳ್ಳೆ ವಿಚಾರಗಳಿರ್ಬೇಕು, ಯಾರಾದರೂ ಬಂದು ಮಾತಾಡ್ತಾರಲ್ಲ, ಅವ್ನು ಹಾಗೆ ಅವ್ನು ಹೀಗೆ, ಬಟ್ ಅದನ್ನೆಲ್ಲ ಬಿಟ್ಬಿಟ್ಟು ಓಕೆ ಆ ಥರ ಮಾತಾಡಬಾರ್ದು, ಅವ್ರದ್ದೇ ಸಾಕಷ್ಟು ತೊಂದರೆಗಳಿರುತ್ತೆ, ಯಾಕೆ ಆ ಥರ ಎಲ್ಲ ಮಾತಾಡಬೇಕು, ಥರ ಶಾಂತ ಸ್ವರೂಪ ಅಂತ ಅದು ಸ್ವಲ್ಪ ನನ್ನಲ್ಲಿ ಬರೋಕ್ಕೆ ಶುರು ಆಗಿತ್ತು ಆ ಟೈಮಲ್ಲಿ. ಓಕೆ, ಸೀತೆ ಧಾರಾವಾಹಿ ಮಾಡುವಾಗ ಐ ಥಿಂಕ್ ನೀವು ಲಾ ಓದ್ತಾ ಇದ್ರಿ ಅಂತ ಅನ್ಸುತ್ತೆ. ಅದಾದ ನಂತರ ಚೆನ್ನೈಗೆ ಹೋಗ್ತೀರಾ, ಅಲ್ಲಿ ಸಾಕಷ್ಟು ಧಾರಾವಾಹಿಗಳನ್ನು ಒಂದಾದ್ಮೇಲೆ ಒಂದು ಧಾರಾವಾಹಿ ಮಾಡ್ಕೊಂಡು ಅಲ್ಲೇ ಬ್ಯುಸಿ ಆಗೋದ್ರಿ. ಯಾಕೆ ಕನ್ನಡಕ್ಕೆ ಬರಲಿಲ್ಲ ಮತ್ತೆ? ಆ ಅವಕಾಶ ನನಗೆ ಇಲ್ಲಿ ತನಕ ಬಂದಿಲ್ಲ. ನನಗೆ ಆ್ಯಕ್ಚುಲಿ ತುಂಬ ಆಸೆ, ನನ್ನ ತಾಯಿ ಭಾಷೆಯಲ್ಲಿ ನಾನು ಆ್ಯಕ್ಟ್ ಮಾಡಬೇಕು, ನನಗೆ ಒಂದು ಕನ್ನಡದಲ್ಲಿ ಮೂವೀಸ್ ಮಾಡಬೇಕು, ಅಥವಾ ಯಾವುದಾದ್ರೂ ಒಳ್ಳೆಯ ಒಂದು ವೆಬ್ ಸೀರೀಸು ಏನೋ ಒಂದು ಮಾಡಲೇಬೇಕು ಅನ್ನೋ ಒಂದು ಹಂಬಲ ಯಾವಾಗಲೂ ನನ್ನ ಮನಸ್ಸಲ್ಲಿ ಇದ್ದೇ ಇತ್ತು. ಈಗ ಅದಕ್ಕೆ ಅವಕಾಶ ಬಂದರೆ ನಾನು ಖಂಡಿತ ಅದನ್ನು ಎರಡು ಕೈಯಲ್ಲಿ ಹಿಡಿದು ಅದನ್ನು ನಾನು ಖಂಡಿತ ಐ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಬಟ್ ಇಲ್ಲಿ ತನಕ ಆ ಥರ ಒಂದು ಒಳ್ಳೆ, ಯಾಕೆಂದರೆ ನನಗೆ ಧಾರಾವಾಹಿ ಆಪರ್ಚುನಿಟೀಸ್ ಎಲ್ಲ ಬಂತು ಕನ್ನಡದಲ್ಲಿ, ಸಾಕಷ್ಟು ಬೇರೆ ಬೇರೆ ಚಾನಲ್ಗಳಲ್ಲೆಲ್ಲ. ಬಟ್ ಆ ಟೈಮಲ್ಲಿ ಅದನ್ನು ತೊಗೊಳಕ್ಕೆ ಆಗಲಿಲ್ಲ, ಯಾಕೆಂದರೆ ನಾನು ಬೇರೆ ಧಾರಾವಾಹಿ ಮಾಡ್ತಿದ್ದೆ. ಆ್ಯಂಡ್ ಈಗ ನಾನು ಧಾರಾವಾಹಿ ಮಾಡೋದು ನಿಲ್ಲಿಸ್ಬಿಟ್ಟೆ, ಈಗ ಬರೀ ಪಿಕ್ಚರ್ಗಳು ಮಾಡ್ತಾಯಿದ್ದೀನಿ, ಪಿಕ್ಚರ್ಗಳು ವೆಬ್ ಸೀರೀಸ್ ಆ ಥರ ಮಾಡ್ತಾಯಿದ್ದೀನಿ. ಸೊ ಈಗ ನನಗೇನೋ ಒಂದು ನಂಬಿಕೆ, ಖಂಡಿತ ಕನ್ನಡದಲ್ಲಿ ನನಗೆ ಒಂದು ಕಾಲ್ ಬಂದೇ ಬರುತ್ತೆ. ಆ ಕಾಲ್ ನಾನು ಡೆಫಿನೆಟ್ಲಿ ನಾನು ಆನ್ಸರ್ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ನನಗೆ ಇದೆ. ಅದು ಬೆಂಗಳೂರಲ್ಲಿ ಬಂದು ಸಾಕಷ್ಟು ತಮಿಳ್ ಪಿಕ್ಚರ್ಲ್ಲ ನಾನು ಶೂಟ್ ಮಾಡಿದ್ದೀನಿ. ಇಲ್ಲಿರೋ ಸ್ಟುಡಿಯೋಗಳಲ್ಲಿ ಅಲ್ಲೆಲ್ಲ ನಾನು ತಮಿಳ್ ಪಿಕ್ಚರ್ ಶೂಟ್ ಮಾಡಿದ್ದೀನಿ, ಆದರೆ ನಾನು ಕನ್ನಡ ಪಿಕ್ಚರ್ ಶೂಟ್ ಮಾಡಿಲ್ಲ. ಕನ್ನಡ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ, ಆದರೆ ಕನ್ನಡದಲ್ಲಿ ಆಕ್ಟ್ ಮಾಡಿಲ್ಲ. ಕನ್ನಡದಲ್ಲಿ ಆದಷ್ಟು ಬೇಗ ನಿಮಗೆ ಅವಕಾಶ ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ನಿಮ್ಮ ತಂದೆ ತಾಯಿ ಇಬ್ರು ಬೆಂಗಳೂರಲ್ಲಿ ಇರ್ತಾರೆ, ನೀವು ಮನೆಗೆ ಬಂದಾಗ ಆಲ್ಮೋಸ್ಟ್ ಕನ್ನಡ ಚಾನಲ್ಗಳೇ ಪ್ಲೇ ಆಗ್ತಿರುತ್ತೆ ಆಲ್ಮೋಸ್ಟ್ ಟಿವಿಯಲ್ಲಿ. ಆಗ ನನಗೊಂದು ಅವಕಾಶ ಇರಬೇಕಿತ್ತು, ನಾನು ಕನ್ನಡದಲ್ಲಿ ಆಕ್ಟ್ ಮಾಡಬೇಕಿತ್ತು ಅಂತ ಹೇಳಿ ಅನ್ಸುತ್ತಾ ಆ ಒಂದು ಟೈಮಲ್ಲಿ ಪಶ್ಚಾತ್ತಾಪ? ನನ್ಗನ್ಸತ್ತೆ, ನಮ್ಮ ಅಮ್ಮಂಗೆ ತುಂಬಾ ಅನ್ಸುತ್ತೆ. ಏನು ಎಲ್ಲೆಲ್ಲೋ ನೀನು ಮರಾಠಿಯಲ್ಲಿ ಆಕ್ಟ್ ಮಾಡಿದ್ಯಾ, ಹಿಂದಿಯಲ್ಲಿ ಆಕ್ಟ್ ಮಾಡಿದ್ಯಾ, ತಮಿಳಲ್ಲಿ ಆಕ್ಟ್ ಮಾಡಿದ್ಯಾ, ತೆಲುಗಲ್ಲಿ ಆಕ್ಟ್ ಮಾಡಿದ್ಯಾ, ಯಾಕೋ ನೀನು ಇನ್ನೂ ಕನ್ನಡದಲ್ಲಿ ಮಾಡಿಲ್ಲ
ನನ್ ಬರತ್ತಮ್ಮ, ಒಳ್ಳೆ ಆಪರ್ಚುನಿಟಿ ಬಂದೇ ಅದು ಹೇಳ್ತಾರಲ್ಲ, ಕೆಲವೊಂದು ಇಟ್ಸ್ ಸಡನ್ಲಿ ಹ್ಯಾಪನ್ಸ್, ಎಲ್ಲ ಇಟ್ ಕಮ್ಸ್ ಟುಗೆದರ್, ಡಿವೈನ್ ಆರ್ಡೈನ್ಮೆಂಟ್ ಅಂತ ಹೇಳ್ತಾರಲ್ಲ. ನನಗೆ ಹೇಗೆ ರಾಮನ್ ಪಾತ್ರ ಸಿಕ್ತೋ ಅದೇ ಥರ ನನಗೆ ನನ್ನ ಕನ್ನಡದಲ್ಲೂ ಒಂದು ಒಳ್ಳೆ ಆಪರ್ಚುನಿಟಿ ಸಿಗತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ನಂಗೆ ಅದನ್ನ ನೆನ್ಸ್ಕೊಂಡು ನಂಗೇನು ಬೇಜಾರಿಲ್ಲ. ನನಗೆ ಕನ್ನಡದಲ್ಲಿ ಆಪರ್ಚುನಿಟಿ ಸಿಕ್ಕಿಲ್ಲ ಅಂತ ನೆನ್ಸ್ಕೊಂಡು ನಂಗೇನು ಬೇಜಾರಿಲ್ಲ. ಯಾಕೆಂದರೆ ಅದಕ್ಕೆ ಕರೆಕ್ಟಾಗಿ ಟೈಮ್ ಬರಬೇಕು. ಆ್ಯಂಡ್ ನಾನು ತಮಿಳಲ್ಲಿ ಸಾಕಷ್ಟು ಕೆಲಸ ಮಾಡ್ತಿರುವಾಗ ಏನೋ ಒಂದು ಪ್ರಿಯದರ್ಶನ್ ಸರ್ ಜೊತೆ ಒಂದು ಪಿಕ್ಚರ್ ಮಾಡ್ತಿರುವಾಗ ಇನ್ನೊಂದು ಯಾವುದೋ ಒಂದು ಆಪರ್ಚುನಿಟಿ ಬಂತು, ಅದನ್ನು ತೊಗೊಳಕ್ಕಾಗಲಿಲ್ಲ. ಸೊ ಬಿಕಾಸ್ ಆಫ್ ದ್ಯಾಟ್, ಸೊ ನನಗೆ ಬೇಜಾರಿಲ್ಲ, ನಂಬಿಕೆ ಇದೆ. ಓಕೆ.